ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಅಂದಮೇಲೆ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಮನೇಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿ ಕಬಾಬ್ ಮಾಡೋದನ್ನ ವಿತೌಟ್ ಕಬಾಬ್ ಪೌಡರ್, ರೆಡಿಮೇಡ್ ಕಬಾಬ್ ಪೌಡರ್ ಇಲ್ದಿರ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿ ಮಾಡೋ ಅಂಥ ಕಬಾಬ್ ರೆಸಿಪಿನ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಖಂಡಿತ ಕಬಾಬ್ ಪೌಡ್ರನ್ನ ಅಂಗಡಿಯಿಂದ ತರೋದೇ ನಿಲ್ಲಿಸ್ಬಿಡ್ತೀರಾ. ಒಂದೇ ಸುಲಭವಾಗಿ ಮಾಡುವಂಥದ್ದು, ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ನಮ್ಮ ಮನೇಲಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ, ನಾನು ಒಂದೊಂದು ಸರಿ ತೆಗಿತಾ ಇದ್ದಂಗೆ ಪ್ಲೇಟ್ ಖಾಲಿ ಆಗ್ತಾ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ. ಬನ್ನಿ ಹೇಗೆ ಮಾಡೋಣ ನೋಡೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಅರ್ಧ kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆ, ಅದಕ್ಕೆ 1 ಇಂಚು ಅಷ್ಟು ಶುಂಠಿ, 2 ರಿಂದ 3 ಲವಂಗ, 1/4 ಇಂಚು ಚಕ್ಕೆ, 1/4 ಸ್ಪೂನಷ್ಟು ಮೆಣಸು, 1 ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನನಗೆ ಒಂದೇ ಸಾಕು ಅನಿಸ್ತು. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದು ತರಿಯಾಗೇ ರುಬ್ಕೊಂಡಿತ್ತು, ಪರವಾಗಿಲ್ಲ, ಚೆನ್ನಾಗೇ ಇತ್ತು. ತರಿಯಾಗಿದ್ದರೂ ಕ್ರಿಸ್ಪಿಯಾಗುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ. ಸೊ ನಾನು ಈ ಮಸಾಲೆಗೆ ನಾನು ಏನೇನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಸ್ಪೂನು ಮೈದಾ, ಕರೆಕ್ಟಾಗಿ 1 ಸ್ಪೂನ್ ಇರಲಿ ಎಲ್ಲ, 1 ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, 1 ಸ್ಪೂನು ಕಡಲೆ ಹಿಟ್ಟು, 1/4 ಸ್ಪೂನೇ ತೊಗೊಳ್ಳಿ ಕಡಲೆ ಹಿಟ್ಟು. ಅದನ್ನೆಲ್ಲ ಈಗ ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಹುಳಿಗೋಸ್ಕರ ನಿಂಬೆಹಣ್ಣು. ಸೊ ಅದಕ್ಕೆ ಒಂದೇ ಮೆಣಸಿನ್ಕಾಯಿ ಸಾಕಾಗಲ್ಲ, ನಾನು ಹಸಿಮೆಣ್ಸಿನ್ಕಾಯಿ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ರೆ ಹಸಿಮೆಣ್ಸಿನ್ಕಾಯಿ ಪುಡಿನ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಈಗ ನಾನು ಒಂದು ಫುಲ್ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕಸೂರಿ ಮೇಥಿ ಹಾಕ್ಕೊಂಡು ಎಲ್ಲನೂ ಫೈನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಅರ್ಧ kg ಅಷ್ಟಾಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಇಲ್ಲಿ ಬೋನ್ಲೆಸ್ ಅಲ್ಲ, ಫುಲ್ಲು ಮೂಳೆ ಎಲ್ಲ ಇರುವಂಥ ವಿತ್ ಬೋನೆ ಮತ್ತು ಸ್ಕಿನ್ಲೆಸ್ ತೊಗೊಂಡಿದ್ದೀನಿ ನಾನು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಕೋಟ್ ಆಗೋ ಥರ ನಾನು ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗ್ತಾಯಿದೆ. ಸೊ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು ಇದನ್ನು. ಕೈಯಲ್ಲಿ ಪ್ರತಿಯೊಂದು ಪಾಟ್ಗೂ ಅದು ಚೆನ್ನಾಗಿ ಮಸಾಲೆ ಕೋಟ್ ಆಗಬೇಕು ಚೆನ್ನಾಗಿ. ಸೊ ಇದನ್ನು ನಾನು ಮುಚ್ಚಿಟ್ಟು ಫ್ರಿಡ್ಜಲ್ಲಿ 1 ಅವರ್, ಮಿನಿಮಮ್ 1 ಅವರ್ ಆದರೂ ಇಡಬೇಕು. ಆಗ ಇಟ್ಟಿದ್ದೀನಿ ನೋಡಿ, ತೆಗಿತಾ ಇದ್ದೀನಿ. ಸೊ ಅದು ಏನಾದರೂ ನಿಮಗೆ ನೀರು ಬಿಟ್ಕೊಂಡಿದೆ ಅಂತ ಅನಿಸಿದ್ರೆ ನೀವಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರು ಏನು ಬೇಕೋ ಅದನ್ನು ಹಾಕ್ಕೋಬೋದು. ನನಗೆ ಎಲ್ಲ ಕರೆಕ್ಟಾಗೇ ಇತ್ತು. ಸೊ ನನ್ನ ಅಳತೆ ಕರೆಕ್ಟಾಗೇ ಇತ್ತು, ನನಗೇನು ಬೇಡ ಅನಿಸ್ತು. ಇದನ್ನೇನು ಫುಲ್ಲು ಮುದ್ದೆ ಬೋಂಡದ ಥರ ಎಲ್ಲ ಇರೋಲ್ಲ, ಇದು ಜಸ್ಟ್ ಕೋಟ್ ಆಗಿರುತ್ತೆ ಅಷ್ಟೇ. ಮೊಟ್ಟೆ ಹಾಕಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಕೂಡ ಕೊಟ್ಟಿರುತ್ತೆ. ನೋಡಿ, ಎಣ್ಣೆ ಕೂಡ ಕಾಯ್ದಿದೆ. ನಾನೀಗ ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು. ಆಚೆಯಿಂದ ಕಲರ್ ಹಾಕಿರೋ ಅಂಥದ್ದು ಯಾವುದ್ಯಾವುದೋ ಇಂಗ್ರೀಡಿಯೆಂಟ್ಸ್ ಇರೋದು ಹಾಕೋದಕ್ಕಿಂತ ಮನೆಯಲ್ಲೇ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅನವಶ್ಯಕವಾಗಿ ಕೆಮಿಕಲ್ಸ್ ನಮ್ಮ ಬಾಡಿಗೆ ಹೋಗೋದು ತಪ್ಪುತ್ತೆ ಅಲ್ವಾ. ಇದು ಮತ್ತು ಅಂಟ್ಕೊಳ್ಳೋದು ಇಲ್ಲ, ಬಾಣಲಿಗೆ ಏನೂ ಅಂಟ್ಕೊಳ್ಳಲ್ಲ. ನೀವು ಆರಾಮಾಗಿ ಇದನ್ನು ತಿರುಗಿಸ್ಬೇಕಾದ್ರೆ ಆರಾಮಾಗಿ ತಿರುಗಿಸ್ಬೋದು. ನೋಡಿ, ನಾನು ಏನೂ ಕಷ್ಟನೇ ಪಡ್ತಿಲ್ಲ, ಆರಾಮಾಗಿ ತಿರುಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಬಿಟ್ಕೊಂಡೇ ಇದೆ. ನೋಡಿ, ಮಸಾಲೆ ಬರೀ ಅದು ಹಾಗೆ ಕಾಣಿಸ್ತಿತ್ತು, ಈಗ ನೋಡಿ ಅದೆಷ್ಟು ಚೆನ್ನಾಗಿ ಕೋಟಾಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಮೇಲ್ಗಡೆ ಅಂತೂ ತುಂಬ ಚೆನ್ನಾಗಿ ಕೋಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಒಳಗಡೆ. ಆದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಬಿಟ್ರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮು ಬೇಡ, ಮತ್ತು ಇದು ಎಣ್ಣೆನೂ ಕುಡಿಯಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಸಪೋರ್ಟ್ ಮಾಡಿ. ಬಾಯ್.